ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್. ಅವಾಗೋಡ ನಾನು ಇವತ್ತು ರೆಡ್ ಚಿಲ್ಲಿ ರೈಸ್ ಮಾಡಿದ್ದೀನಿ. ಅಂದ್ರೆ ಮೆಣಸಿನಕಾಯಿದಲ್ಲಿ ಹಣ್ಣಾಗಿರುತ್ತಲ್ಲ, ಆ ಮೆಣಸಿನಕಾಯಿದಲ್ಲಿ ಮಾಡಿದ್ದೀನಿ. ರೈಸ್ ಹಾಕಿ ಚೆನ್ನಾಗಿರುತ್ತೆ. ಹೇಗೆ ಮಾಡೋದಂತ ತೋರಿಸ್ತೀನಿ. ಸ್ವಲ್ಪ ಮೆಣಸಿನಕಾಯಿ ತಗೊಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅದಕ್ಕೆ ಚಿಕ್ಕದೊಂದು ಟೊಮೊಟೊ ತಗೊಂಡು ಅದನ್ನ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಅದೆಲ್ಲ ಸ್ವಲ್ಪ ಸ್ಮೂತ್ ಆದ್ಮೇಲೆ ತೆಗೆದ್ಬಿಟ್ಟು ಒಂದು ಮಿಕ್ಸಿ ಜಾರ್ ಹಾಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಬಿಟ್ಟು ರುಬ್ಕೊಳ್ಳೋಣ. ರುಬ್ಬಿದ ತಕ್ಷಣ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು, ಜೀರಿಗೆ, ಸಾಸಿವೆ ಕಾಳು ಹಾಕಿ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಇಷ್ಟೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದ ತಕ್ಷಣ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಖಾರ ಎಲ್ಲ ಹಾಕ್ಕೋಬೇಕು. ಇದೆಲ್ಲ 5 ನಿಮಿಷದಲ್ಲೇ ಮಾಡ್ಕೋಬಹುದು. ಇದು ಲಂಚ್ ಬಾಕ್ಸ್ ರೆಸಿಪಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಬೆಳಿಗ್ಗೆ ಮಾಡಿ ತಕೊಂಡು ಹೋದ್ರು 1 ಗಂಟೆಯಲ್ಲಿ ತಿಂದ್ರು ಅದೇ ಟೇಸ್ಟ್ ಇರುತ್ತೆ. ಟೇಸ್ಟ್ ಮಾತ್ರ ಖಾರ ಮಾತ್ರ ಕಮ್ಮಿ ಆಗಲ್ಲ. ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ಇದ್ರ ಜೊತೆಗೆ ಅನ್ನ ಇರುತ್ತಲ್ಲ, ಅನ್ನ ಎಲ್ಲ ನೀಟಾಗಿ ಪುಡಿ ಮಾಡಿ ಅನ್ನನೂ ಇದೇ ಜೊತೆಗೆ ಹಾಕೋಬೇಕು. ಯಾರಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ. ನಾನು ಮಾಡೋ ಅಡಿಗೆ ಎಲ್ಲ ಬರುತ್ತೆ. ನಾನು ಯಾರಾದ್ರೂ ಹೊಸದಾಗಿ ಲಂಚ್ ಬಾಕ್ಸ್ ಮಾಡ್ಕೊಂಡು ಹೋಗೋದ್ರೆ ಡೈಲಿ ನಮ್ಮ ಚಾನಲ್ ನೋಡಿ. ನಾನು ಡೈಲಿ ಒಂದು ಲಂಚ್ ಬಾಕ್ಸ್ ರೆಡಿ ಮಾಡಿರ್ತೀನಿ. ಯಾಕಂದ್ರೆ ನಾನು ಡೈಲಿ ಲಂಚ್ ಬಾಕ್ಸ್ ರೆಡಿ ಮಾಡ್ತೀನಿ. ಆದ್ರೆ ಯೂಟ್ಯೂಬ್ ಇಕ್ಕಲ್ಲ ಅಷ್ಟೇ. ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡ್ಕೊಂಡ್ರೆ ರೆಡಿ ಆಯಿತು ರೆಡ್ ಚಿಲ್ಲಿ ರೈಸು. ನಿಂಬೆಹಣ್ಣು ಮಾತ್ರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ, ಅಷ್ಟೇ ಟೇಸ್ಟಿಯಾಗಿದೆ. ಸ್ವಲ್ಪ ಸ್ಪೈಸಿ ಅನಿಸುತ್ತೆ ಅಷ್ಟೇ. ನಿಂಬೆ ಸ್ಪೈಸಿ ಅನ್ಸಾಗ ಸ್ವಲ್ಪ ನಿಂಬೆ ರಸ ಹಿಂಡ್ಕೊಂಡ್ರೆ ಸಾಕು. ನಾನೇನು ಇದಕ್ಕೆ ಮತ್ತೆ ನಿಂಬೆ ರಸ ಹಿಂಡಿಲ್ಲ, ಅವಾಗ ಹಿಂಡಿದ್ದೆ ಅಷ್ಟೇ. ತುಂಬಾ ತುಂಬಾ ಚೆನ್ನಾಗಿರುತ್ತೆ. ಬಾಯ್ ಫ್ರೆಂಡ್ಸ್.